ಹನುಮೇಶ್ ಸರ್ ಇಲ್ಲೇನಾಗುತ್ತೆ, ನಾವು ಸುಮಾರು ಸಲ ಗಮನಿಸಿದ್ದೀವಿ. ಹನುಮೇಶ್ ಸರ್, ನೀವು ಗಮನಿಸಿರ್ತೀರಿ, ಹಿರಿಯ ಪತ್ರಕರ್ತರಿದ್ದೀರಿ. ಇಲ್ಲೇನಾಗುತ್ತೆ, ಒಂದು ಕೊಲೆ ಆದ ತಕ್ಷಣ ಇವನು ನಮ್ಮ ಪಕ್ಷದ ಕಾರ್ಯಕರ್ತ ಇದ್ದ, ನಿಷ್ಠಾವಂತ ಕಾರ್ಯಕರ್ತ ಇದ್ದ, ಇವನ ಅಮಾಯಕ ಇದ್ದ, ಮನೆಗೆ ಹೋಗುವಂಥ ಪ್ರವೃತ್ತಿ. ಮನೆಗೆ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಪರಿಹಾರವನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಅದೇ ನಾವು ರೂಲ್ ಪ್ರಕಾರ ಕೇಳಿದಾಗ ಇನ್ನು ಕೆಲವು ರಾಜಕಾರಣಿಗಳು ಹಿರಿಯರು ಮಾತಾಡ್ತಾರೆ, ಈ ಕೊಲೆಗಳಿಗೂ ಸರ್ಕಾರ ಕೊಡ್ತಕ್ಕಂಥ ಪರಿಹಾರಕ್ಕೂ ಸಂಬಂಧವೇ ಇಲ್ಲ, ಸರ್ಕಾರದ ಪರಿಹಾರ ಈ ಕೊಲೆಗಳು ಯಾಕೆ ಬಂತು ಅಂತ ಕೆಲವರು ಕೇಳ್ತಾರೆ. ಇನ್ನೂ ಒಂದು ಆ್ಯಂಗಲಲ್ಲಿ ಹೇಳ್ತಾರೆ, ಇಬ್ಬರ ನಡುವಿನ ವೈಷಮ್ಯದ ಕೊಲೆಗಳಿಗೆ ಸರ್ಕಾರ ಪರಿಹಾರ ಕೊಡ್ತಾನೇ ಹೋದರೆ ಇದು ಕೊನೆಯೂ ಇರಲ್ಲ, ಮೊದಲು ಇರಲ್ಲ ಅಂತ. ಒಂದು ದಿನಕ್ಕೆ ಒಂದು ರಾಜ್ಯದಲ್ಲಿ 100 ಕೊಲೆಗಳಾಗಬಹುದು. ಒಬ್ಬೊಬ್ಬರು ಅನೌನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಿ ಯಾವ್ಯಾವ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ, ಯಾವ ಪ್ರದೇಶದಲ್ಲಿ 2 ಧರ್ಮದ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ನ ಕಾರಣದಿಂದಾಗಿ ಒಂದು ಧರ್ಮದವನು ಇನ್ನೊಂದು ಧರ್ಮದವನ್ನ ಕೊಲೆ ಮಾಡೋದನ್ನಲ್ಲ, ಅಲ್ಲೇ ಪರಿಹಾರದ ರಾಜಕೀಯ ಬರೋದು, ಅಲ್ಲೇ ಮನೆಗಳಿಗೆ ಭೇಟಿ ರಾಜಕೀಯ ಬರೋದು. ಬೇರೆ ಕಡೆ ಕೊಲೆ ಆಗಿರ್ತಾನೆ, ಹೆಣ ಆಗಿರ್ತಾನೆ, ಅವನು ಕೇರ್ ಕೂಡ ಮಾಡಲ್ಲ, ಅವ್ರದ್ದೇ ಧರ್ಮದವ್ರು ಮಾಡಿರಲಿ ಅಥವಾ ಬೇರೆ ಬೇರೆ ಕಾರಣಗಳು ಕೊಲೆ ಆಗಿರಲಿ. ಇದು ಹೇಗಿದು? ಇವರೇ ಡಿಸೈಡ್ ಮಾಡಿಬಿಡ್ತಾರಾ ಇದು ರಾಜಕೀಯ ಕೊಲೆ, ಇದು ನಮ್ಮ ಇವರೇ ಅನೌನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅವನಿಗೂ ಪಾರ್ಟಿಗೂ ಸಂಬಂಧನೇ ಇರಲ್ಲ. ಎಷ್ಟೋ ಸಲ ನಮ್ಮ ಕಾರ್ಯಕರ್ತ ಅಂತ ಹೇಳ್ಬಿಡ್ತಾರೆ ಇದಕ್ಕಿದ್ದಂಗೆ. ಹೇಗಿದು ಅಂತ? ಬಹುತೇಕ ಘಟನೆಗಳು ಬೇರೆ ಬೇರೆ ಕಾರಣಕ್ಕೆ ನಡೆದಿರುತ್ತೆ. ಆದ್ರೆ ಕೊನೆಗೆ ಅದು ರಾಜಕೀಯ ಬಣ್ಣ ಪಡೆದು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು, ಈ ರೀತಿಯ ಒಂದು ಹತ್ಯೆಗಳಾದಾಗ ಒಂದು ಪಕ್ಷದವರು ಇದ್ದಾಗ ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಇನ್ನೊಂದು ಪಕ್ಷದವರು ಇದ್ದಾಗ ಕೊಡದೇ ಇರುವಂಥದ್ದು, ಇದು ನಿರಂತರವಾಗಿ ನಡ್ಕೊಂಡ್ ಬಂದಿರುವಂತದ್ದೇ. ಹೀಗಾಗಿ ಇಲ್ಲಿ ಅಮಾಯಕರು ಜನರೇ ಎಚ್ಚೆತ್ಕೊಳ್ಬೇಕು ಹೊರತು ರಾಜಕೀಯ ಪಕ್ಷಗಳ ಬಂಡವಾಳನೇ ಪೋಲರೈಸೇಷನ್ ಮಾಡುವಂಥದ್ದು, ಡಿವೈಡ್ ಮಾಡುವಂಥದ್ದು. ಈಗ ನಮ್ಮ ದೇಶದಲ್ಲಿ ಬಿಜೆಪಿ ಅನ್ನುವಂಥದ್ದು ಒಂದು ಹಿಂದೂ ಪರವಾದ ಪಕ್ಷ, ಕಾಂಗ್ರೆಸ್ ಅನ್ನುವಂಥದ್ದು ಅದು ಮುಸ್ಲಿಮರ ಪರವಾಗಿರುವಂತ ಪಕ್ಷ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಈ ವಿಷಯಗಳು ಬಂದಾಗ ಸಹಜವಾಗಿನೇ ಒಂದು ಮುಸ್ಲಿಮರಿಗೆ ಹತ್ಯೆ ಆದಾಗ ಅವ್ರ ಪರವಾಗಿ ಕಾಂಗ್ರೆಸ್ ಮಾತನಾಡುವಂಥದ್ದು, ಅವರ ವಿರುದ್ಧವಾಗಿ ಬಿಜೆಪಿ ಇದು ಎಲ್ಲಿವರೆಗೂ ನಡೆಯುತ್ತೆ? ಈ ಘಟನೆಗಳನ್ನ ನೋಡಿ ಒಂದಲ್ಲ ಎರಡಲ್ಲ, ನೀವು ಹೇಳಿದ್ರೆ ಅನೇಕ ಘಟನೆಗಳೇ ಕರ್ನಾಟಕದಲ್ಲಿ ಆಗಿದೆ. ಇಡೀ ದೇಶದಲ್ಲಿ ನಾವು ಉತ್ತರ ಪ್ರದೇಶದ ಉದಾಹರಣೆಗಳನ್ನ ದಿನಾ ನೋಡ್ತಾ ಇರ್ತೀವಿ. ಇಂಥ ಘಟನೆಗಳು ಆಗ್ತಾ ಹೋದ್ರೆ ಇದಕ್ಕೆ ಕೊನೆಯೊಂದು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯ ಅನ್ನುವಂಥದ್ದು ಬಹುತೇಕ ಸಾಧ್ಯನೇ ಇಲ್ವೋ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ರಾಜಕೀಯ ಪಕ್ಷಗಳು ಒಂದ್ ಕಡೆ ಅದನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿರುವಂತದ್ದು, ಇನ್ನೊಂದ್ ಕಡೆ ಆ ಧರ್ಮದಲ್ಲಿ ಆಗ್ಬೇಕಾದಂತ ಒಂದು ಆಂತರಿಕ ಸುಧಾರಣೆಗಳು, ಅಲ್ಲಿ ಇರುವಂತ ಧರ್ಮ ಗುರುಗಳಾಗ್ಲಿ ಅವರು ಕೂಡ ಅವ್ರನ್ನ ಎಲ್ಲೋ ಒಂದ್ ಕಡೆ ಇಂತ ಇದಕ್ಕೆ ಹೋಗ್ಬೇಡಿ, ನೀವು ಸಾಮರಸ್ಯದಿಂದ ಮಾತನಾಡಿ, ಸಾಮರಸ್ಯದಿಂದ ಬದುಕಿ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇದು ಹಿಂಗೆ ನಡೀತಾ ಹೋದ್ರೆ ಬಹುಶಃ ನಮಗೆಲ್ಲ ಗೊತ್ತಿದೆ, ಎಷ್ಟೋ ವರ್ಷಗಳು, 100 ವರ್ಷಗಳಿಂದ ಈ ಹಿಂದೂ ಮುಸ್ಲಿಂ ಅನ್ನುವಂತ ಗಲಾಟೆಗಳು, ಎಷ್ಟು ಹೆಣಗಳು ಬಿದ್ದಿದೆ, ಎಷ್ಟು ಯುದ್ಧಗಳಾಗಿದೆ, ಎಷ್ಟು ಕೊಲೆಗಳಾಗಿದೆ, ಎಷ್ಟು ಘಟನೆಗಳಾಗಿದೆ. ಇದೆಲ್ಲವೂ ನೋಡಿದಾಗ ಎಲ್ಲೋ ಒಂದ್ ಕಡೆ ನಾವು ಈ ಚರ್ಚೆಗಳನ್ನ ರಾಜಕೀಯ ಈಗ ಕಾಂಗ್ರೆಸ್ನವರು ಬಿಜೆಪಿ ಅವರು ಮಾತನಾಡೋದನ್ನ ನೋಡಿದ್ರೆ ಇದು ಮುಗಿಯದ ಕತೆ ಅನ್ನುವಂಥದ್ದಾಗಿದೆ. ಬಹುಶಃ ಇದಕ್ಕೆ ಇತಿಶ್ರೀ ಹಾಡ್ಬೇಕಾಗಿರುವಂತದ್ದು. ನಾನು ಅವಾಗ್ಲೇ ಒಂದು ಪಾಯಿಂಟ್ ಹೇಳ್ತಾ ಇದ್ದೆ, ಅಷ್ಟೊತ್ತಿಗೆ ಇದಾಯ್ತು. ಏನಂದ್ರೆ ನೋಡಿ, ಮುಸ್ಲಿಮರ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ಯಾವ ಮುಸ್ಲಿಂ ದೇಶಗಳು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಲ್ಲಿ ಟೆರರಿಸಂ ಇಲ್ಲ. ದುಬೈ ಅಂತ ದೇಶದಲ್ಲಿ ಮುಸ್ಲಿಮರ ಆದ್ರೂ ಕೂಡ ಅಲ್ಲಿ ಭಯೋತ್ಪಾದನೆ ಇಲ್ಲ. ಅದೇ ಬಡ ಮುಸ್ಲಿಂ ದೇಶಗಳು, ಪಾಕಿಸ್ತಾನದಂತ, ಅಫ್ಘಾನಿಸ್ತಾನ ದೇಶಗಳು, ಅಲ್ಲಿ ಭಯೋತ್ಪಾದನೆ ಇದೆ. ಅಂದ್ರೆ ಬಹುಶಃ ಮುಸ್ಲಿಮರಲ್ಲೂ ಕೂಡ ಅವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮುಂದೆ ಬಂದ್ರೆ ಅವರು ಕೂಡ ಇಂತ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳುವಂತಹದ್ದು ಕಡಿಮೆ ಆಗುತ್ತೆ. ಅದನ್ನ ಹೇಳ್ತಾ ಇರುವಂತದ್ದು. ಇದೇನಾಗುತ್ತೆ ಅದನ್ನ ಹೇಳಿದಾಗ ಮತ್ತು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥದ್ದು. ಮುಸ್ಲಿಮರ ಧರ್ಮದಲ್ಲಿ ಅವ್ರ ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು, ಈ ತರದ್ದು ಏನಿದೆಯಲ್ಲ ಅವೆಲ್ಲವೂ ಕೂಡ ಧರ್ಮದ ಒಂದು ಸಮಸ್ಯೆಗಳು. ಅದನ್ನ ನಾವು ಹೊರಗೆ ನಾವು ಹೇಳಿದಾಗ ಅದು ಆ ಧರ್ಮದ ಬಗ್ಗೆ ನಾವು ಟೀಕೆ ಮಾಡ್ತೀವಿ ಅಂತ ಆಗುತ್ತೆ. ಹೀಗಾಗಿ ಆ ಧರ್ಮದಲ್ಲಿರುವಂತವ್ರು ಅವ್ರಿಗೆ ಬೆಂಬಲ ಕೊಡುವಂತ ಕಾಂಗ್ರೆಸ್ನವರು, ಎಡಪಂಥೀಯರು ಏನಿದಾರಲ್ಲ ಅವರು ಇದನ್ನ ತಿಳಿಸಿ ಹೇಳ್ಬೇಕು ಹೊರತು ಅಲ್ಲಿವರೆಗೂ ಇದು ಬದಲಾವಣೆ ಆಗೋದಿಲ್ಲ. ಹೀಗಾಗಿ ಈ ವಿಷಯಗಳನ್ನ ನಾವು ಮಾತಾಡ್ತಾ ಹೋದ್ರೆ ರಾಜಕೀಯ ದೃಷ್ಟಿಯಿಂದ ಮಾತಾಡ್ಬೋದೇ ಹೊರತು ಅದು ಮತ್ತೆ ರಾಜಕೀಯವಾಗಿ ಇದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಇದು ಕೊನೆ ಇಲ್ಲ. ಇದು ಸಹಜವಾಗಿ ಈಗ ನಮ್ಮ ಕಾಂಗ್ರೆಸ್ ವಕ್ತಾರ ಇರ್ಬೋದು, ಬಿಜೆಪಿ ವಕ್ತಾರ ಏನ್ ಮಾತಾಡ್ತಾರೆ ಅವ್ರ ಉದ್ದೇಶನ ಅದು. ನೀವು ಬಿಜೆಪಿ ಅವರು ಇದ್ದಾಗ ಮುಸ್ಲಿಮರು ಸತ್ತಾಗ ಹೋಗ್ಲಿಲ್ಲ, ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ನೀವು ಹಿಂದೂಗಳು ಸತ್ತಾಗ ನೀವು ಕೊಡ್ಲಿಲ್ಲ ಕಾಂಗ್ರೆಸ್ನವರು ಅಂತ ಬಿಜೆಪಿ ಅವರು ಹೇಳ್ತಾರೆ. ಬಟ್ ಇದಕ್ಕೆ ಅಂತಿಮವಾದ ಪರಿಹಾರ ಏನು? ಮನುಷ್ಯರು ಹೀಗೆ ಸಾಯ್ತಾ ಹೋಗೋದಾ ಅನ್ನುವಂಥದ್ದು.
ಮನುಷ್ಯ ಜೀವಗಳಿಗೆ ಬೆಲೆ ಇಲ್ವಾ? Fine, sir, ಅಮಾಯಕರು, ಅಶಿಕ್ಷಿತರು, ಬುದ್ಧಿ ಇಲ್ಲದೆ ಇರೋರು ಈ ತರ ಹೆಣಗಳಾಗಿ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲೋ ಒಂದು ಕಡೆ ಆಂತರಿಕ ಬದಲಾವಣೆ, ಧರ್ಮಗಳ ಗುರುಗಳು, Fine, sir. ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಇದನ್ನ ಬೇರೆ ದೃಷ್ಟಿಕೋನದಿಂದ ಈ ಸಮಸ್ಯೆಯನ್ನ ನೋಡದೆ ಹೋದ್ರೆ, ಇವನ್ ನಾವು ಮಾಧ್ಯಮಗಳಲ್ಲೂ ಕೂಡ ಈ ಹಿಂದೂ ಮುಸ್ಲಿಂ ಸಂಘರ್ಷ ಏನಿದೆ ಇದನ್ನ ಒಂದು ಬೇರೆ ಆಯಾಮದಿಂದ, ರಾಜಕೀಯ ಆಯಾಮವನ್ನ ಹೊರತುಪಡಿಸಿ ಈ ಸಮಸ್ಯೆಯನ್ನ ನಾವು ನೋಡದೆ ಹೋದ್ರೆ ಇದಕ್ಕೆ ಪರಿಹಾರನೇ ಇಲ್ಲ, ಮತ್ತಷ್ಟು ಇದು ಹೀಗೆ ಮಾತಾಡ್ಸಿ ಸರ್. ನಡೀತಾ ಹೋಗುತ್ತೆ. ಇದು ಮತ್ತಷ್ಟು